ಕುಮಟಾ ತಾಲೂಕಿನ ಕೂಜಹಳ್ಳಿ ಮತ್ತು ಮಲ್ಲಾಪುರದ ಗಡಿಭಾಗದಲ್ಲಿ ನೆಲೆಸಿರುವ ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷಿ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಸರಿಸುಮಾರು 150 ವರ್ಷಗಳ ಹಿಂದೆ ಮಹಾಲೆ ಕುಟುಂಬದ ವಿಠೋಬಾ ಕೃಷ್ಣ ಮಹಾಲೆ ಅವರು ಪ್ರತಿಷ್ಠಾಪಿಸಿದ ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷೆ ದೇವರ ಕ್ಷೇತ್ರ ಈಗ ಎಲ್ಲ ಸಮಾಜಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಕೂಜಹಳ್ಳಿ ಮತ್ತು ಮಲ್ಲಾಪುರ ಗಡಿಭಾಗದಲ್ಲಿ ನೆಲೆಸಿರುವ ಶ್ರೀದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಮೇ 13 ಮತ್ತು 14ರಂದು ಅದ್ದೂರಿಯಾಗಿ ನಡೆಯಿತು. ಮೇ 13ರ ಸಂಜೆ ದೇವತಾ ಪ್ರಾರ್ಥನೆ, ಶ್ರೀ ಗುರು ಗಣಪತಿ ಪೂಜಾ, ಶುದ್ಧೀಕರ್ಮ, ಮಹಾಸಂಕಲ್ಪ, ರಾಕ್ಷೋಗ್ನ ವಾಸ್ತು ವಿಧಾನಗಳು, ಅಧಿವಾಸ ಹೋಮ ಮತ್ತು ಬಲಿಹರಣ ಧಾರ್ಮಿಕ ಕಾರ್ಯಕ್ರಮ ಸಾಂಗವಾಗಿ ನಡೆಯಿತು. ಮೇ 14ರಂದು ನವಗ್ರಹ ಹೋಮ, ಶುದ್ಧಿ ಹೋಮ, ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆ, ತತ್ವಕಲಾ ಹೋಮ, ಶ್ರೀ ನಾಗಯ ಮತ್ತು ಯಕ್ಷಿ ಮೂಲ ಮಂತ್ರ ಹೋಮ, ಶಾಂತಿ ಪ್ರಾಯಶ್ಚಿತ ಹೋಮ, ಮಹಾಪೂರ್ಣಾವತಿ ಬಳಿಕ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ನಡೆಯಿತು. ಭಕ್ತಾದಿಗಳು ಶ್ರೀದೇವರಿಗೆ ಹಣ್ಣುಗಾಯಿ, ಬಾಳೆಗೊನೆ, ಪೂಜಾ ಸೇವೆ ಸಮರ್ಪಿಸಿ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು. ಮಧ್ಯಾಹ್ನ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಧನ್ಯತೆ ಮೆರೆದರು. ಸಂಜೆ ಸಭಾ ಕಾರ್ಯಕ್ರಮ ನಡೆಯಿತು. ಗಣ್ಯರೆಲ್ಲ ಆಗಮಿಸಿ ವೇದಿಕೆ ಹಂಚಿಕೊಂಡು ಮಹಾಲೆ ಕುಟುಂಬದ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆನಂದ ಮಹಾಲೆ ಕೂಜಹಳ್ಳಿ ಅವರಿಂದ ಭಜನಾ ಕಾರ್ಯಕ್ರಮ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ರಾತ್ರಿ 9 ಗಂಟೆಗೆ ಧರ್ಮಾಂಗದ ದಿಗ್ವಿಜಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಶ್ರೀ ಗಡಿ ಮಹಾಸತಿ ನಾಗಯಕ್ಷೆ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸತೀಶ್ ರಮಾಕಾಂತ್ ಮಹಾಲೆ, ಕಾರ್ಯದರ್ಶಿ ಸುರೇಶ್ ಮಹಾಲೆ ನೇತೃತ್ವದಲ್ಲಿ ಊರಿನ ಎಲ್ಲರ ಸಹಕಾರದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.